ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಫೆಬ್ರವರಿ 24ರಂದು ರಾಯರ ಹುಟ್ಟುಹಬ್ಬ. ಇನ್ನೇನು ಬಹಳ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ನೋಡಿ, ರಾಯರ ಹುಟ್ಟಿದ ಹಬ್ಬವನ್ನು ನಾವು ಒಂದು ದಿವಸ ಮಾತ್ರ ಆಚರಣೆ ಮಾಡಿದ್ರೆ, ರಾಯರ ಮಠ ಮಾನ್ಯಗಳಲ್ಲಿ ಜೊತೆಯಲ್ಲಿ ಮಂತ್ರಾಲಯದಲ್ಲಿ ರಾಯರ ಹುಟ್ಟುಹಬ್ಬವನ್ನು 7 ದಿವಸಗಳ ಕಾಲ ಬಹಳ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಯಾವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಫೆಬ್ರವರಿ 18ನೇ ತಾರೀಕು ರಾಯರ ಪಟ್ಟಾಭಿಷೇಕ ಮಹೋತ್ಸವ, ಅಂದರೆ ರಾಯರನ್ನು ಪೀಠಾಧಿಪತಿಯಾಗಿ ಅವರಿಗೆ ಪಟ್ಟಾಭಿಷೇಕವನ್ನು ಅವತ್ತಿನ ದಿವಸ ನೆರವೇರಿಸ್ತಾರೆ. ಆ ಪಟ್ಟಾಭಿಷೇಕ ನಡೆದಂತಹ ದಿವಸದಿಂದ ಹಿಡಿದುಕೊಂಡು, ಅಂದರೆ 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸಪ್ತಾಹ ಅಂಥೇಳಿ ಮಂತ್ರಾಲಯದಲ್ಲಿ ಕೂಡ ಆಚರಣೆ ಮಾಡ್ತಾರೆ, ಮಠಮಾನ್ಯಗಳಲ್ಲಿ ಕೂಡ ಆಚರಣೆ ಮಾಡ್ತಾರೆ. ನಾವು ಇದನ್ನೇ ರಾಯರ ಸಪ್ತಾಹ ಸೇವೆ ಅಂತ ಹೇಳಿ ಕರೆಯುವಂತಹದ್ದು. ನಾವು ಕೂಡ ಸಂಕಲ್ಪ ಮಾಡಿಕೊಂಡು ಈ ಸಪ್ತಾಹ ಸೇವೆಯನ್ನು ಮನೆಯಲ್ಲಿ ಆಚರಣೆ ಮಾಡೋದ್ರಿಂದ ಬಹಳ ಶ್ರೇಷ್ಠವಾದಂತಹ ಫಲಗಳಿರುತ್ತೆ. ಮುಂದಿನ ವಿಡಿಯೋಸಲ್ಲಿ ಈ ಸಪ್ತಾಹ ಸೇವೆ ಜೊತೆಯಲ್ಲಿ ರಾಯರ ವರ್ಧಂತಿಯ ಸಮಯದಲ್ಲಿ ನೀವೇನೇನೆಲ್ಲ ಸೇವೆಗಳನ್ನು ಮಾಡಬಹುದು ಅಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಖಂಡಿತ ನಾನು ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ಚಾನೆಲನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ರಾಯರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಈ ಚಾನಲಲ್ಲಿ ಸಿಗುತ್ತೆ. ಇನ್ನು ಯಾತಕ್ಕೋಸ್ಕರ ನಾವು ರಾಯರ ವರ್ಧಂತಿಯ ಸಮಯದಲ್ಲಿ ಈ ಆಚರಣೆಗಳೆಲ್ಲವನ್ನು ನೆರವೇರಿಸಬೇಕು, ಏನು ನಮಗೆ ಫಲಗಳು ಸಿಗುತ್ತೆ ವಿಶೇಷವಾಗಿ ಅಂತ ಹೇಳಿ ನೋಡೋವಂತಹದ್ದಾದರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ರಾಯರು ಯಾವತ್ತೋ ಸಿಕ್ಕಂತಹ ಮುಕ್ತಿಯನ್ನು ಅವರು ನಿರಾಕರಣೆ ಮಾಡಿ, ಅಂತಂದರೆ ಶ್ರೀಹರಿಯಿಂದ ಅವರಿಗೆ ಮುಕ್ತಿ ಸಿಗುತ್ತೆ. ಆ ಸಿಕ್ಕಂತಹ ಮುಕ್ತಿಯನ್ನು ಅವರು ನಿರಾಕರಣೆ ಮಾಡಿ, ಇಲ್ಲ ನಾನು ಇಲ್ಲೇ 700 ವರ್ಷಗಳ ಕಾಲ ಬೃಂದಾವನದಲ್ಲೇ ಕುಳಿತು ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೀತೀನಿ ಅಂಥೇಳಿ ಕುಳಿತಂತಹ ಮಹಾನುಭಾವರು ಅವರು. ಇಂದಿಗೂ ಕೂಡ ಯಾಕೆ ಬೇರೆಲ್ಲ ದೇವಾನುದೇವತೆಗಳಿಗಿಂತ ನಾವು ಕಷ್ಟ ಅಂದ ತಕ್ಷಣ ರಾಯರು ಧಾವಿಸಿ ಬಂದು ನಮ್ಮ ಕಷ್ಟವನ್ನು ಕಳೀತಾರೆ ಅಂತಂದರೆ, ಮನುಷ್ಯನ ಜನ್ಮದಲ್ಲಿದ್ದಾಗ ರಾಯರು ಕೂಡ ಬಹಳ ಕಷ್ಟವನ್ನು ಅನುಭವಿಸಿದ್ದಂತಹವರು. ರಾಯರ ಚರಿತ್ರೆಯನ್ನು ಓದಿದಾಗ ನಮಗೆ ಅದು ತಿಳಿಯುತ್ತೆ. ಹಾಗಾಗಿ ಅವರು ಆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಿದ್ರಿಂದನೇ ಇವತ್ತು ಬಹಳ ಬೇಗ ನಮ್ಮ ಕಷ್ಟಕ್ಕೆ ರಾಯರು ಧಾವಿಸಿ ಬರುವಂತಹದ್ದು. ಭಕ್ತರ ಉದ್ಧಾರಕ್ಕೋಸ್ಕರನೇ ಮಂತ್ರಾಲಯದಲ್ಲಿ ಕುಳಿತಿರುವಂತಹ ಮಹಾನ್ ಪುರುಷನ ಹುಟ್ಟುಹಬ್ಬದ ದಿವಸ ಜೊತೆಯಲ್ಲಿ ಯಾರೆಲ್ಲ ಈ ಸಪ್ತಾಹ ಸೇವೆಯನ್ನು ನೀವು ಸಂಕಲ್ಪಪೂರ್ವಕವಾಗಿ ವಿಧಿವತ್ತಾಗಿ ಆಚರಣೆ ಮಾಡ್ತೀರಾ, ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಖಂಡಿತ ಅಲ್ಲಿಂದ, ಅಂದರೆ ವರ್ಧಂತಿಯಿಂದ 3 ತಿಂಗಳ ಒಳಗಾಗಿ ನೀವು ಅಂದುಕೊಂಡಂತಹದ್ದು ಖಂಡಿತ ನೆರವೇರುತ್ತೆ. ರಾಯರು ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹವನ್ನು, ಯಾರೆಲ್ಲ ಪೂಜೆ ಮಾಡ್ತಾರೆ ವರ್ಧಂತಿಯ ಪೂಜೆ, ಅನುಗ್ರಹವನ್ನು ಮಾಡ್ತಾರೆ. ಹೀಗಾಗಿ ರಾಯರ ಭಕ್ತರಾದಂತಹವರು ಪ್ರತಿಯೊಬ್ಬರೂ ಕೂಡ ಅರ್ಥಹೀನವಾಗಿ ಆಚರಣೆ ಮಾಡಬೇಡಿ. ರಾಯರ ಮುಖವೇ ಕಾಣದ ಹಾಗೆ ಸಾವಿರಾರು ರೂಪಾಯಿ ಕೊಟ್ಟು ಹೂಗಳನ್ನು ತಂದು ಹಾಕಿ ಅಲಂಕಾರ ಮಾಡೋದ್ರ ಬದಲು ವಿಧಿವತ್ತಾಗಿ ರಾಯರನ್ನು ಪೂಜೆ ಮಾಡಿ, ಸಂಕಲ್ಪಪೂರ್ವಕವಾಗಿ ಪೂಜೆ ಮಾಡಬೇಕು ರಾಯರ ವರ್ಧಂತಿಯ ಸಮಯದಲ್ಲಿ. ಖಂಡಿತ ಒಳ್ಳೆಯದಾಗತ್ತೆ. ರಾಯರ ಸಪ್ತಾಹ ಸೇವೆ ಬಗ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ರಾಯರಿಗೆ ವರ್ಧಂತಿಯ ಸಮಯದಲ್ಲಿ ಒಂದು ಮನೆಯಲ್ಲಿ
ನೀವೇನು ಮಾಡಬೇಕು, ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಪೂಜೆ ಮಾಡುವಾಗ. ಅದು ಕಾವಿ ಬಣ್ಣದ ಪಂಚೆ ಆದರೂ ಸರಿ, ಇಲ್ಲ ಬಿಳಿ ಪಂಚೆ ಆದರೂ ಸರಿ. ನೋಡಿ, ಕ್ವಾಲಿಟಿ ಕಡಿಮೆ ಇರೋವಂತಹದ್ದನ್ನೆಲ್ಲ ರಾಯರಿಗೆ ಸಮರ್ಪಣೆ ಮಾಡಬೇಡಿ. ಸ್ವಲ್ಪ ಇದ್ದಿದ್ರಲ್ಲಿ ಚೆನ್ನಾಗಿರೋವಂತಹದ್ದು ನಿಮ್ಮ ಅನುಕೂಲ ನೋಡಿಕೊಂಡು ಸಮರ್ಪಣೆ ಮಾಡಿ. ಅಂಚು ಇರಲೇಬೇಕು ಆ ಪಂಚೆನಲ್ಲಿ. ಅದನ್ನು ನೀವೇನು ಮಾಡಬಹುದು, ಮನೆಯವರು ತದನಂತರ ಬಳಸ್ಕೊಳ್ಬಹುದು. ಈಗ ಪೂಜೆ ಎಲ್ಲ ಮಾಡ್ತಿರಲ್ವ, ರಾಯರ ಪೂಜೆ ಗಂಡಸರು ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೋಬಹುದು. ಜೊತೆಯಲ್ಲಿ ಅವತ್ತಿನ ದಿವಸ ಮನೆಯಲ್ಲಿ ಒಂದು 5 ಜನಕ್ಕಾದರೂ ಕೂಡ ಅನ್ನದಾನ ಮಾಡುವಂತಹದ್ದು, ಅಂದರೆ ನಿಮ್ಮ ಮನೆಯಲ್ಲಿ ಊಟ ಹಾಕುವಂತಹದ್ದನ್ನು ಕೂಡ ನೀವು ಮಾಡಬಹುದು. 7 ದಿವಸಗಳ ಕಾಲ ರಾಯರಿಗೆ ಅಭಿಷೇಕ ಮಾಡಬಹುದು. ಸಪ್ತಾಹ ಸೇವೆ ನೀವು ಮಾಡ್ತಿರಲ್ವ, 7 ದಿವಸಗಳ ಕಾಲ ಅಭಿಷೇಕವನ್ನು ಮಾಡಬಹುದು, ಗಂಡಸರು ಮಾತ್ರ. ಇನ್ನು ಅವತ್ತಿನ ದಿವಸ ಹೇಳುವಂತಹ ಶುಭ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಶಕ್ತಿಯಾನುಸಾರ ಕೈಲಾದಂತಹ ಸೇವೆಯನ್ನು ರಾಯರಿಗೆ ಸಮರ್ಪಣೆ ಮಾಡಿದ್ರೆ ಖಂಡಿತ ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ. ಜೊತೆಲಿ ಈಗ ನಾನು ಹೇಳಿದೆ ಅಲ್ವಾ, ಏನಾದರೂ ಒಂದು 5 ಜನಕ್ಕೆ ಅನ್ನದಾನ ಮಾಡಿ, ಪೂಜೆ ಮಾಡಿ, ಮಠಮಾನ್ಯಗಳಿಗೆ ಹೋಗಿ ಸೇವೆ ಸಲ್ಲಿಸಿ, ಇವೆಲ್ಲವನ್ನು ಮಾಡಿದಾಗ ಫೋಟೋಸ್ ತಗೊಳ್ಳುವಂತಹದ್ದು, ಪ್ರತಿಯೊಂದನ್ನು ಕೂಡ ನೀವೇನು ಸೇವೆ ಮಾಡ್ತೀರಾ ಜನರಿಗೆ ತೋರಿಸ್ಕೊಳ್ಳುವಂತಹದ್ದನ್ನು ಬಿಟ್ಬಿಡಿ. ಏಕೆಂದರೆ ಎಷ್ಟೋ ಜನಕ್ಕೆ ನಾವು ಎಲ್ಲವನ್ನ ಕೂಡ ಸರಿಯಾಗಿ ಮಾಡ್ತಿದ್ದೀವಿ, ಇನ್ನೂ ಯಾಕೋ ನಮಗೆ ಫಲಗಳು ಸಿಕ್ಕಿಲ್ಲ ಅಂತಂದರೆ ಈ ರೀತಿ ಜನಗಳಿಗೆ ತೋರಿಸಿ ಅವರ ಕಣ್ಣನ್ನು ಬೀಳಿಸ್ಕೊಳ್ಳುವಂತಹದ್ದೇ ನಿಮ್ಮ ಸಂಕಲ್ಪ ಈಡೇರೋದ್ರಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಖಂಡಿತ ಆಗುತ್ತೆ. ಎಲ್ಲ ಜನರ ಕಣ್ಣು ಒಂದೇ ಥರ ಇರೋದಿಲ್ಲ. ನಿಮ್ಮ ಪೂಜೆ ಪುನಸ್ಕಾರದ ಪುಣ್ಯವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತೀರಾ ಅಷ್ಟೂ ಕೂಡ ರಾಯರಿಂದ ಅನುಗ್ರಹವಾಗುತ್ತೆ. ತಪ್ಪದೆ ರಾಯರ ವರ್ಧಂತಿಯನ್ನು ಆಚರಣೆ ಮಾಡಿ ರಾಯರ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿ ಚಾನಲನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾರೆ. ಇನ್ಫಾರ್ಮೇಷನ್ಸ್ ಬರುತ್ತೆ. ಶುಕ್ರವಾರ ವಿಜಯ ಏಕಾದಶಿಗೆ ಸಂಬಂಧಿಸಿದಂತೆ ಕೂಡ ವಿಡಿಯೋ ಹಾಕಿದ್ದೀನಿ. ನಾಳೆ ದಶಮಿ ಇರುತ್ತೆ, ಗುರುವಾರ. ವಿಡಿಯೋವನ್ನು ನೋಡಿ ಗುರುವಾರದ ಪೂಜೆ, ಏಕಾದಶಿಯ ಪೂಜೆಯ ಬಗ್ಗೆ ಹಾಕಿದ್ದೀನಿ. ನೋಡಿಕೊಂಡು ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.